ವೈದ್ಯರ ನಿರ್ಲಕ್ಷ್ಯ ಬಾಣಂತಿ ಅವಳಿ ಕನ್ನಮ್ಮಗಳು ಸಾವನ್ನಪ್ಪಿದೆ. ಗಜೇಂದ್ರಗಡ ಪಟ್ಟಣದ ಖಾಸಗಿ ಆಸ್ಪತ್ರೆ ಎದುರು ಸಂಭವಿಸಿರುವಂತಹ ಪ್ರತಿಭಟನೆ. ಬಾಣಂತಿ ನಂದಿನಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಮೃತ ಬಾಣಂತಿ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿದ್ದಾರೆ. ಕಾರೊಡಗಿ ಮಠ ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಫೆಬ್ರವರಿ 2ರಂದು ಹೆರಿಗೆ ಮಾಡಲಾಗಿತ್ತು. ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದ್ರು. ಸಿಸೇರಿಯನ್ ಮಾಡಿ ಹೆರಿಗೆಯನ್ನ ಮಾಡಿಸಿದಂತಹ ಖಾಸಗಿ ಆಸ್ಪತ್ರೆಯ ವೈದ್ಯರು. ಹೆರಿಗೆ ಆದಂತಹ ಬಳಿಕ ಅವಳಿ ಮಕ್ಕಳು ಸಾವನ್ನಪ್ಪಿದೆ. ಹೆರಿಗೆ ಬಳಿಕ ತೀವ್ರ ರಕ್ತಸ್ರಾವದಿಂದ ಬಾಣಂತಿಗೆ ಲೋ ಬಿಪಿ ಆಗಿದೆ. ಬಾಗಲಕೋಟೆ ಜಿಲ್ಲಾ ಬಾದಾಮಿ ಖಾಸಗಿ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ. ಎಲ್ಲರೂ ಕರಪ್ಷನ್ ರೊಕ್ಕಕ್ಕೋಸ್ಕರ ಮಾಡೋ ಜೀವನ ಮಾಡ್ತಾರೆ. ಸಂಬಂಧ ಇರ್ಬೋದು. ಅದು ಒಂದೇನೋ ರಾತ್ರಿ ಗುರುವಾರ ನೈಟ್ 2 ಗಂಟೆಗೆ ಏನೋ ಪೇನ್ ಬಂತು, ಒಂದು ಮೂವ್ ಆಯ್ತು. ನಾ ಅಂದೆ ಮಲ್ಟಿ ಸ್ಪೆಷಲ್ ಯಾವ ಇಲ್ಲ ನಮ್ಮ ಜೀವನದಾಗ. ಎಲ್ಲರೂ ಕರಪ್ಷನ್ ರೊಕ್ಕಕ್ಕೆ ಬರೋರ್ಗಿಲ್ಲ ಅಂತೇಳಲ್ಲ. ಇನ್ನೂ ಬಂದಿತ್ತು. ಇದು ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರೊಡಗಿ ಮಠ ಆಸ್ಪತ್ರೆ ವೈದ್ಯರ ವಿರುದ್ಧ ಈಗ ಆಕ್ರೋಶ ಹೊರಬಿದ್ದಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಫೆಬ್ರವರಿ 2ರಂದು ಹೆರಿಗೆ ಆಗಿತ್ತು. ಅವಳಿ ಜವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದ್ರು. ಸಿಸೇರಿಯನ್ ಮಾಡಿ ಹೆರಿಗೆ ಮಾಡಿಸಿದಂತಹ ಖಾಸಗಿ ಆಸ್ಪತ್ರೆಯ ವೈದ್ಯರು. ಹೆರಿಗೆ ಬಳಿಕ ಅವಳಿ ಮಕ್ಕಳು ಸಾವನ್ನಪ್ಪಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಹೆರಿಗೆ ಬಳಿಕ ತೀವ್ರ ರಕ್ತಸ್ರಾವದಿಂದ ಬಾಣಂತಿಗೆ ಲೋ ಬಿಪಿ ಆಗಿದೆ. ಸರಿಯಾದ ಚಿಕಿತ್ಸೆ ಕೊಟ್ಟಿಲ್ಲ. ರಕ್ತಸ್ರಾವ ಆದಂತಹ ಸಂದರ್ಭದಲ್ಲಿ ರಕ್ತವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಆಗಿಲ್ಲ ಅನ್ನುವಂತಹ ಆರೋಪವನ್ನು ಅಲ್ಲಿನ ಸಂಬಂಧಿಕರು ಮಾಡ್ತಾ ಇರುವಂಥದ್ದು.